ನಮಸ್ಕಾರ, ಮತ್ತೊಮ್ಮೆ ಹ್ಯಾಪಿ ಸ್ವಿಚ್ ಕಿಚನ್ನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ರೆಸಿಪಿ ಏನು ಅಂದರೆ ಪೇಪರ್ ಅವಲಕ್ಕಿ ಸ್ನ್ಯಾಕ್ಸ್. ಇದನ್ನು ಮಕ್ಳಿಗೂ ಇಷ್ಟ ಆಗುತ್ತೆ, ಮಾಡೋದು ತುಂಬ ಸುಲಭ, ಆಮೇಲೆ ಹಾಕೋದು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಮತ್ತು ತುಂಬ ಚೆನ್ನಾಗೂ ಇರುತ್ತೆ. ಇದು ನೀವು ಸ್ನ್ಯಾಕ್ಸಿಗೂ ಕಲಿಸ್ಬೋದು, ಟಿಫನ್ ಬಾಕ್ಸಿಗೆ, ಸ್ನ್ಯಾಕ್ಸ್ ಬಾಕ್ಸಿಗೆಲ್ಲ ಕಲಿಸ್ಬೋದು. ಇದನ್ನ ಹೆಂಗೆ ಮಾಡೋದು ಅಂತ ಈ ರೆಸಿಪಿದಲ್ಲಿ ತಿಳ್ಕೊಳ್ಳೋಣ. ಈ ರೆಸಿಪಿನಲ್ಲಿ ಇದನ್ನ ಹೆಂಗೆ ಮಾಡೋದು, ಇದಕ್ಕೆ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು, ಎಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ನಾವಿವತ್ತು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಒಂದು ಡೆಲಿಷಿಯಸ್ ಸ್ನ್ಯಾಕ್ಸ್ ಮಾಡೋಣ. ಮೊದಲನೇದಾಗಿ ಕಾದಿರೋಂಥ ಎಣ್ಣೆಯಲ್ಲಿ ಬೌಲ್ನಷ್ಟು ಕಡಲೆ ಬೀಜನ ಹುರ್ಕೊಳ್ಳೋದು, ಮತ್ತು ಸ್ವಲ್ಪ ಉರಿಗಡಲೆ ಅದು ಒಂದು ಬೌಲ್ನಷ್ಟು ಹುರ್ಬಿಟ್ಟು ಒಂದು ಬೌಲ್ನಲ್ಲಿ ಎತ್ತಾಕೊಳ್ಳೋದು. ಇವಾಗ ಏನಾಗಬೇಕಪ್ಪಿ? ಗೋಡಂಬಿ, ಆಮೇಲೆ ಕೊಬ್ಬರಿ, ಹಚ್ಚಿರುವಂಥ ಕೊಬ್ಬರಿ ಸಣ್ಣದಾಗಿ ಹಚ್ಚಿರಬೇಕು, ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಇದೆಲ್ಲ ಆದಮೇಲೆ ಒಂದು ಬೌಲ್ನಲ್ಲಿ ಒಂದು ಅರ್ಧ ಕೆಜಿಯಿಂದ 3/4 ಕೆಜಿಯಷ್ಟು ಪೇಪರ್ ಅವಲಕ್ಕಿನ ಹಾಕೊಂಡ್ಬಿಟ್ಟು ದೊಡ್ಡ ಬೌಲಲ್ಲಿ 1 ಕೆಜಿನ ಹಾಕ್ಕೊಳ್ಬೋದಾ ಅಪ್ಪಿ? ಎಷ್ಟು ಜನ ಇರ್ತಾರೋ ಅಷ್ಟರ ಮೇಲೆ. ಅದಾದಮೇಲೆ ಆ ಬೌಲ್ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿನ ಹುರಿದ್ಬಿಟ್ಟು ಆಮೇಲೆ ಅದರೊಳಗಡೆ ಕರಿಬೇವಿನ ಬಿಡಿಸ್ಬಿಟ್ಟು ಹಾಕೋಬೋದು, ನಾವು ಹಾಗೆ ಹಾಕ್ಕೊಂಡು ಅಲ್ವಾ. ಆಮೇಲೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ, ಆಮೇಲೆ ಇದು ಗೊತ್ತಲ್ಲ ನಿಮಗೆ, ಪೂಲ್ ಮಕ್ಕನ್ ಅಂತಾರಲ್ಲ, ಲೋಟಸ್ ಸೀಡ್ಸ್, ಲೋಟಸ್ ಫ್ಲವರ್ ಸೀಡ್ಸ್, ಅದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ದ್ರಾಕ್ಷಿ, ಇದನ್ನೆಲ್ಲ ಹಾಕ್ಬಿಟ್ಟು ಇಲ್ಲಿ ಅರಿಶಿನ ಹಾಕೋದು ವಿಡಿಯೋದಲ್ಲಿ ರೆಕಾರ್ಡ್ ಆಗಿಲ್ಲ, ಅರಿಶಿನ ಹಾಕಿದ್ವಿ. ಆ ದ್ರಾಕ್ಷಿ ಜೊತೆ ಅರಿಶಿನ ಹಾಕ್ಬಿಟ್ಟು ಆ ಎಣ್ಣೆನ ಅವಲಕ್ಕಿ ಜೊತೆ ಮಿಕ್ಸ್ ಮಾಡಿ ನಾವು ಇದಕ್ಕೆ ಮುಂಚೆ ಎಲ್ಲ ಕರೆದಿಟ್ಕೊಂಡಿದ್ವಲ್ಲ ಎಲ್ಲ ಪದಾರ್ಥಗಳನ್ನು ಅವಲಕ್ಕಿನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಎಲ್ಲ ಆ ಅವಲಕ್ಕಿ ಇದೆಯಲ್ಲ ಎಲ್ಲ ಯೆಲ್ಲೋ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಅಷ್ಟೆಲ್ಲ ಮಿಕ್ಸಿಂಗ್ ಎಲ್ಲ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಟೇಸ್ಟಿಗೆ ಖಾರದ ಪುಡಿ ಹಾಕ್ಕೊಳ್ಬೋದಾ? ಖಾರದ ಪುಡಿನೂ ಹಾಕಬೇಕು. ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಸಕ್ಕರೆನೂ ಹಾಕಿದ್ವಿ ನಾವು, ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಸಕ್ಕರೆನೂ ಹಾಕ್ಬಿಟ್ಟು ಖಾರದ ಪುಡಿನೂ ಹಾಕಿ ಮಾಡಿದ್ರೆ ರೆಡಿ ರೆಸಿಪಿ. ತುಂಬ ಚೆನ್ನಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಕಾಮೆಂಟ್ ಆ್ಯಂಡ್ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಥ್ಯಾಂಕ್ ಯು.